ಕಲಬುರಗಿಯ ಚಿಂಚೋಳಿ ತಾಲೂಕಿನಲ್ಲಿ ಭಾರಿ ಮಳೆಯಾಗಿದೆ. ಮಳೆಗೆ ಮೈದುಂಬಿ ಹರಿತಾ ಇದೆ ಎತ್ತಪೋತ ಜಲಧಾರೆ. ಚಿಂಚೋಳಿಯ ಕುಂಚಾವರಂ ಗಡಿಯಲ್ಲಿರುವಂತಹ ಜಲಧಾರೆ ಇದು. ತೆಲಂಗಾಣ ಕರ್ನಾಟಕದ ಗಡಿ ಪ್ರದೇಶದಲ್ಲಿರುವಂತಹ ಜಲಧಾರೆ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ. ದಿನನಿತ್ಯ ನೂರಾರು ಜನ ಜಲಧಾರೆಯನ್ನ ನೋಡೋದಕ್ಕೆ ಆಗಮಿಸ್ತಾ ಇದ್ದಾರೆ. ಪ್ರವಾಸಿಗರ ದಂಡೆ ಚಿಂಚೋಳಿ ತಾಲೂಕಿನತ್ತ ಹರಿದು ಬರ್ತಾ ಇದೆ. ಮಳೆಗೆ ಎತ್ತಪೋತ ಜಲಧಾರೆ ಮೈದುಂಬಿ ಹರಿತಾ ಇದೆ. ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದಾಗಿ ಒಂದು ಕಡೆ ರೈತರಲ್ಲಿಯೂ ಕೂಡ ಸಂತಸ ಮೂಡಿದೆ. ಇನ್ನೊಂದು ಕಡೆ ಪ್ರವಾಸಿಗರು ಕೂಡ ಈ ಒಂದು ಜಲಧಾರೆಯನ್ನ ನೋಡಿ ಕಣ್ತುಂಬಿಸಿಕೊಳ್ಬೇಕು ಅಂತ ಹೇಳಿ ಇಲ್ಲಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ತೆಲಂಗಾಣ ಹಾಗೆ ಕರ್ನಾಟಕ ಗಡಿ ಪ್ರದೇಶದಲ್ಲಿರುವಂತಹ ಜಲಧಾರೆ ಇದು. ಸಾಕಷ್ಟು ಜನ ಪ್ರವಾಸಿಗರು ಜಲಧಾರೆಯನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ. ಆ ಒಂದು ಮನಮೋಹಕ ದೃಶ್ಯವನ್ನ ಕಣ್ತುಂಬಿಸಿಕೊಳ್ಳೋದಕ್ಕಾಗಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಮುಂಗಾರು ಮಳೆ ಉತ್ತಮವಾಗಿದೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಆ ಒಂದು ಜಲಧಾರೆ ನೀರಿನಿಂದ ಧುಮ್ಮಿಕ್ತಾ ಇದೆ ಅಂತ ಹೇಳಿ. ತಾಲೂಕಿನಲ್ಲಿ ಸಾಧಾರಣವಾಗಿ ಉತ್ತಮ ಮಳೆಯಾಗ್ತಾ ಇತ್ತು. ಹಾಗಾಗಿ ಬಿತ್ತನೆಯ ಚಟುವಟಿಕೆಗಳು ಕೂಡ ಇದೀಗ ಚುರುಕುಗೊಂಡಿದೆ. ಪ್ರಸ್ತುತ ಸ್ಥಿತಿ ಅಂದರೆ ಚಿಂಚೋಳಿ ತಾಲೂಕಿನಲ್ಲಿ ಮೋಡ ಕವಿದು ಹಗುರವಾದ ಸಾಧಾರಣ ಮಳೆಯೂ ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಬರುವಂಥ ಪ್ರವಾಸಿಗರಿಗೂ ಕೂಡ ಇದು ಒಂದು ರೀತಿ ಒಳ್ಳೆಯದಾಗಿದೆ. ಹಾಗಾಗಿ ಚಿಂಚೋಳಿ ತಾಲೂಕಿನ ಕುಂಚಾವರಂ ವನ್ಯಜೀವಿ ಧಾಮದ ಅರಣ್ಯ ಪ್ರದೇಶದಲ್ಲಿರುವಂಥ ಎತ್ತಪೋತ ಜಲಧಾರೆ ಹರಿಯೋದಕ್ಕೆ ಅಂತ ಹೇಳಿನೇ ಆ ಒಂದು ಹರಿಯುವ ದೃಶ್ಯವನ್ನು ನೋಡೋದಕ್ಕೆ ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಎತ್ತಪೋತ ಜಲಧಾರೆಯನ್ನು ಕಣ್ತುಂಬಿಕೊಂಡು ಆನಂದಿಸ್ತಾ ಇದ್ದಾರೆ.